ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 30ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು ಶಾಶ್ವತ ಮಾಧುರ್ಯ. ಇನ್ನು ಮುಂದೆ ಮರಣವಿರುವುದಿಲ್ಲ, ದುಃಖವಿರುವುದಿಲ್ಲ, ಅಳುವುದು ಇರುವುದಿಲ್ಲ, ಇನ್ನು ಮುಂದೆ ನೋವು ಇರುವುದಿಲ್ಲ, ಏಕೆಂದರೆ ಮೊದಲಿದ್ದದ್ದೆಲ್ಲ ಇಲ್ಲದೆ ಹೋಯಿತು. ಪ್ರಕಟಣೆ 21:4. ಕಹಿಯು ಸಿಹಿಯಾಗಿ ಬದಲಾಗುತ್ತದೆ. ಈ ಜೀವನ ಮತ್ತು ಶಾಶ್ವತತೆ ಎರಡರಲ್ಲೂ ಕರ್ತನು ಕಹಿಯನ್ನು ಸಿಹಿಯನ್ನಾಗಿ ಪರಿವರ್ತಿಸುತ್ತಾನೆ. ಒಂದು ದಿನ ನಾವು ಈ ಭೂಮಿಯ ಮೇಲಿನ ನಮ್ಮ ಪ್ರಯಾಣವನ್ನು ಪೂರ್ಣಗೊಳಿಸಿ ಆತನ ರಾಜ್ಯವನ್ನು ಪ್ರವೇಶಿಸಿದಾಗ ಎಲ್ಲ ದುಃಖಗಳು ಮಾಯವಾಗುತ್ತವೆ ಮತ್ತು ನಾವು ಶಾಶ್ವತ ಸಂತೋಷದಿಂದ ತುಂಬುತ್ತೇವೆ. ಆದರೆ ನೀವು ಚಿಯೋನ್ ಪರ್ವತಕ್ಕೂ ಜೀವಂತ ದೇವರ ಪಟ್ಟಣವಾದ ಸ್ವರ್ಗೀಯ ಯೆರೂಸಲೇಮಿಗೂ ದೇವದೂತರ ಅಸಂಖ್ಯಾತ ಗುಂಪಿಗೂ ಸ್ವರ್ಗದಲ್ಲಿ ನೋಂದಾಯಿಸಲ್ಪಟ್ಟಿರುವ ಚೊಚ್ಚಲ ಮಕ್ಕಳ ಸಾಮಾನ್ಯ ಸಭೆಗೂ ಎಲ್ಲರ ನ್ಯಾಯಾಧೀಶರಾದ ದೇವರ ಬಳಿಗೂ ಪರಿಪೂರ್ಣಗೊಳಿಸಲ್ಪಟ್ಟ ನೀತಿವಂತ ಪುರುಷರ ಆತ್ಮಗಳಿಗೂ ಹೊಸ ಒಡಂಬಡಿಕೆಯ ಮಧ್ಯವರ್ತಿಯಾದ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಉತ್ತಮವಾದದ್ದನ್ನು ಹೇಳುವ ಪ್ರೋಕ್ಷಣೆಯ ರಕ್ತಕ್ಕೂ ಬಂದಿದ್ದೀರಿ ಎಂದು ಸತ್ಯವೇದವು ಹೇಳುತ್ತದೆ. ಇಬ್ರಿಯರಿಗೆ 12:22-24. ಸ್ವರ್ಗದಲ್ಲಿ ಇನ್ನೂ ಕಣ್ಣೀರು ಇರುವುದಿಲ್ಲ. ದೇವರು ನಮ್ಮ ಕಣ್ಣುಗಳಿಂದ ಪ್ರತಿ ಕಣ್ಣೀರನ್ನು ಒರೆಸುವನು. ನೋವಿನ ದಿನಗಳು ಮುಗಿಯುತ್ತವೆ. ಯೋಬನು ಒಮ್ಮೆ ತನ್ನ ದುಃಖದಲ್ಲಿ, ನನ್ನ ಕಣ್ಣು ದೇವರಲ್ಲಿ ಕಣ್ಣೀರು ಸುರಿಸುತ್ತಿದೆ ಎಂದು ಹೇಳಿದನು. ಯೋಬನು 16:20. ದಾವೀದನು, ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ಹಾಕು ಎಂದು ಕೂಗಿದನು. ಕೀರ್ತನೆಗಳು 56:8. ಪ್ರವಾದಿಯಾದ ಯೆರೆಮೀಯನು ಪ್ರಲಾಪಿಸಿದನು, ಅಯ್ಯೋ, ನನ್ನ ತಲೆ ನೀರಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು, ನನ್ನ ಕಣ್ಣುಗಳು ಕಣ್ಣೀರಿನ ಬುಗ್ಗೆಯಾಗಿದ್ದವು. ಯೆರೆಮೀಯ 9:1. ಆದರೆ ನಾವು ಸ್ವರ್ಗವನ್ನು ಪ್ರವೇಶಿಸಿದ ನಂತರ ಇನ್ನು ಕಣ್ಣೀರು ಇಲ್ಲ ಎಂದು ಹೇಳುತ್ತೇವೆ. ಅಷ್ಟೇ ಅಲ್ಲ, ದುಃಖವಿಲ್ಲ, ಅಳುವುದಿಲ್ಲ ಮತ್ತು ನೋವಿಲ್ಲ. ಪ್ರಕಟಣೆ 21:4. ಇಂದಿನ ಎಲ್ಲ ತೊಂದರೆಗಳು ಶಾಶ್ವತವಾಗಿ ಹೋಗುತ್ತವೆ. ಭೂಮಿಯ ಮೇಲಿನ ಜೀವನವು ಬಹಳಷ್ಟು ದುಃಖ ಮತ್ತು ಸಂಕಟಗಳನ್ನು ತರಬಹುದು. ಆದರೆ ಸ್ವರ್ಗವು ಯಾವುದೇ ಕಹಿ ಇಲ್ಲದ ಕೇವಲ ಸಿಹಿ ಮತ್ತು ಸಂತೋಷದಿಂದ ತುಂಬಿರುವ ಭೂಮಿಯಾಗಿದೆ. ಆ ಅದ್ಭುತ ಭೂಮಿಯಲ್ಲಿ ನಾವು ಯೇಸುವಿನ ಎದೆಯ ಮೇಲೆ ವಿಶ್ರಾಂತಿ ಪಡೆಯುತ್ತೇವೆ. ಇದಲ್ಲದೆ ಸ್ವರ್ಗದಲ್ಲಿ ಯಾವುದೇ ಶಾಪವಿಲ್ಲ ಮತ್ತು ಇನ್ನು ಮುಂದೆ ಶಾಪವಿರುವುದೂ ಇಲ್ಲ. ಪ್ರಕಟಣೆ 22:3. ಆದಾಮನ ಮೂಲಕ ಲೋಕವು ಶಾಪಗ್ರಸ್ತವಾಯಿತು. ಆದರೆ ಯೇಸು ನಮಗಾಗಿ ಶಾಪಗ್ರಸ್ತ ಮರದ ಮೇಲೆ ನೇತಾಡಿದನು. ಅವನು ಎಲ್ಲ ಕಹಿಯನ್ನು ಸಹಿಸಿಕೊಂಡನು. ಆದ್ದರಿಂದ ಶಾಪವು ಇನ್ನು ಮುಂದೆ ನಮ್ಮನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ಸ್ವರ್ಗದಲ್ಲಿ ಹಸಿವು ಅಥವಾ ಬಾಯಾರಿಕೆ ಇರುವುದಿಲ್ಲ. ಅವರಿಗೆ ಇನ್ನೂ ಹಸಿವು ಅಥವಾ ಬಾಯಾರಿಕೆ ಇರುವುದಿಲ್ಲ. ಪ್ರಕಟಣೆ 7:16. ಅಲ್ಲಿ ನಾವು ಎಲ್ಲ ರೀತಿಯ ಆಧ್ಯಾತ್ಮಿಕ ಫಲಗಳನ್ನು ಆನಂದಿಸುತ್ತೇವೆ. ದೇವದೂತರ ಆಹಾರವಾದ ಸ್ವರ್ಗೀಯ ಮನ್ನಾ ಅಲ್ಲಿದೆ. ಜೀವ ವೃಕ್ಷದ ಫಲ ಅಲ್ಲಿದೆ. ನಾವು ಸ್ಫಟಿಕ ನದಿಯ ಮಧ್ಯದಲ್ಲಿ ದೇವರೊಂದಿಗೆ ನಡೆದು ಶಾಶ್ವತವಾಗಿ ಆನಂದಿಸುತ್ತೇವೆ. ಸ್ವರ್ಗದಲ್ಲಿ ಸುಡುವ ಸೂರ್ಯ ಅಥವಾ ಶಾಖವಿಲ್ಲ. ಪ್ರಕಟಣೆ 7:16. ಅದು ಎಂತಹ ಆಶೀರ್ವಾದ ಪಡೆದ ಶಾಶ್ವತ ಭೂಮಿ. ದೇವರ ಪ್ರಿಯ ಮಕ್ಕಳೇ, ನಮ್ಮ ಕರ್ತನು ನಮಗಾಗಿ ಅಲ್ಲಿ ಮಹಲುಗಳನ್ನು ಸಿದ್ಧಪಡಿಸಲು ಹೋಗಿದ್ದಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಆ ಪಟ್ಟಣದಲ್ಲಿ ಪ್ರಕಾಶಿಸುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಅವಶ್ಯಕವಿರಲಿಲ್ಲ.
ಯಾಕೆಂದರೆ ದೇವರ ಮಹಿಮೆಯು ಅದನ್ನು ಬೆಳಗಿಸಿತು. ಕುರಿಮರಿಯ ದಾತನೇ ಅದರ ಬೆಳಕು. ಪ್ರಕಟಣೆ 21:23. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.